ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹಾಕಿಯಲ್ಲಿ ರಜತ ಪದಕ ಗೆದ್ದ ಕರ್ನಾಟಕ ಪ್ಲೇಯರ್ಸ್ಗಳು ನಮ್ಮ ಜೊತೆ ಇದ್ದಾರೆ. ಅದರಲ್ಲಿ ಮುಖ್ಯ ಪ್ಲೇಯರ್ ಆದಂಥ SP ಸುನಿಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಗೆದ್ಬಿಟ್ಟು? ಅಂದ್ಕೊಂಡಿದ್ರಾ? ನಾವು ಹೋಗ್ಲಿಕ್ಕಿಂತ ಮುಂಚೆ ನಮಗೊಂದು ಏಮ್ ಇತ್ತು ಫೈನಲ್ ಆಡಬೇಕಂತ. ಯಾಕಂದರೆ ಇದಕ್ಕಿಂತ ಹಿಂದಿನ ಸತಿ ಆಡಿದಾಗ ನಮ್ಮ ಇಂಡಿಯನ್ ಟೀಮ್ಗೆ ಸಿಲ್ವರ್ ಮೆಡಲ್ ಬಂದಿತ್ತು. ಸೊ ನಾವು ಫೈನಲ್ ಆಡಲೇಬೇಕಂತ ಒಂದು ಏಮ್ ಇಟ್ಕೊಂಡು ಹೋಗಿದ್ದು. ನಾವು ಫೈನಲ್ ಆಡಿದ್ವಿ. ಸೊ ಈ ವೆದರ್ಗೂ ಆ ವೆದರ್ಗೂ ಹೆಂಗೆ ಸೂಟ್ ಆದ್ರಿ ನೀವು? ಹೆಂಗೆ ಅಡ್ಜಸ್ಟ್ ಆದ್ರಿ? ನಾವು 10 ದಿನ ಮುಂಚೆ ಹೋಗಿದ್ದು. ಯಾಕಂದರೆ ಅಲ್ಲಿ ಚಳಿ, ಸೊ ಇಲ್ಲಿ ಸೆಕೆ ಇತ್ತು. ಸೊ 10 ದಿನ ಮುಂಚೆ ಹೋಗಿ ನಾವು ಅಲ್ಲಿ ಆ ವೆದರ್ಗೆ ಯಾವ ಥರ ಬೇಕು ಆ ಥರ ಪ್ರಾಕ್ಟೀಸ್ ಮಾಡಿ ಸೆಟ್ ಆಗಿದ್ದು ನಾವು. ನಿಮಗೆ ಹೆಂಗೆ ಆಸ್ಟ್ರೇಲಿಯಾ ಜೊತೆ ಫೈನಲ್ ಮ್ಯಾಚ್ ಆಡ್ತಾಯಿದ್ರಿ, ಪ್ರತಿ ಸಲ ಹೋಗಿ ಆಸ್ಟ್ರೇಲಿಯಾ ಮೇಲೆ ಸೋಲ್ತೀರಾ, ಏನು ನಿಮ್ಗೆ ಅದೇನು ವೀಕ್ನೆಸ್ ಅಂತೀರಾ? ಇಲ್ಲ ಆಸ್ಟ್ರೇಲಿಯಾದವ್ರು ನಿಮ್ಮ ಗೇಮ್ನ ತುಂಬ ಚೆನ್ನಾಗಿ ರೀಡ್ ಮಾಡ್ಕೊಂಡಿದ್ದಾರೆ? ವೀಕ್ನೆಸ್ ಅಂತ ಅಲ್ಲ, ಅವರು ವರ್ಲ್ಡ್ ನಂಬರ್ 1, ನಾವು ವರ್ಲ್ಡ್ ನಂಬರ್ 8. ಸೊ ತುಂಬ ಏನು ಹೇಳ್ತಾರೆ, ಕಂಪೇರ್ ಮಾಡಿದ್ರೆ ಅವ್ರು ನಮಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನಮಗೆ ಇಂಪ್ರೂವ್ ಮಾಡೋಕ್ಕೆ ಸುಮಾರಿದೆ. ಅದ್ರ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಇದು ಈ ಟೂರ್ನಮೆಂಟಲ್ಲಿ 2 ಸತಿ ಅವ್ರ ಮೇಲೆ ಆಡ್ದು. ಆದರೆ ಜಾಸ್ತಿ ಕೆಟ್ಟದಾಗೇನು ಸೋತಿಲ್ಲ, ಚೆನ್ನಾಗಿ ಆಡಿ ಸೋತಿದ್ದು ನಾವು. ಸೊ ನಮ್ಮದೇನು ಮಿಸ್ಟೇಕ್ ಇದೆ ನಾವು ಅದನ್ನ ವೀಡಿಯೋದಲ್ಲಿ ನೋಡಿ ಅದನ್ನ ನಾವು ಸರಿ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಟಾರ್ಗೆಟ್ ನಮ್ಮದು ಏಷ್ಯನ್ ಗೇಮ್ಸ್ ಇದೆ. ಯಾಕಂದರೆ ನಮಗೆ ಏಷ್ಯನ್ ಗೇಮ್ಸ್ ನಾವು ಗೋಲ್ಡ್ ಮೆಡಲ್ ಬಂದರೆ ನಾವು ಡೈರೆಕ್ಟ್ ಕ್ವಾಲಿಫೈ ಒಲಿಂಪಿಕ್ಸ್ಗೆ. ಸೊ ನಮ್ಮದು ಎಲ್ಲ ಕಾನ್ಸಂಟ್ರೇಷನ್ ಅದರಲ್ಲೇ ಇದೆ. ಗೋಲ್ಡ್ ಬರಲೇಬೇಕು ಅಷ್ಟೇ. ಓಕೆ, ನಿಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೆಕ್ಸ್ಟ್ ಥ್ಯಾಂಕ್ ಯು. ಇದು SP ಸುನಿಲ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಅವ್ರು ತುಂಬ ಚೆನ್ನಾಗಿ ಆಡಿದ್ದೀವಿ ನಾವು. ನೆಕ್ಸ್ಟ್ ನಮ್ಮದು ಏಷ್ಯನ್ ಗೇಮ್ಸ್ ನಮ್ಮ ಟಾರ್ಗೆಟು. ಅದಕ್ಕಾಗಿ ನಾವು ಒಳ್ಳೆ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರವಿ S, ಸುವರ್ಣ ನ್ಯೂಸ್.